ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ತಿರ್ಬೇಕು ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ನೋಡಿದಾಗ ಅವರಿಬ್ಬರು ರೊಮ್ಯಾನ್ಸ್ ಮಾಡೋದು ನೋಡಿ ಅವನಿಗೆ ಬೇಜಾರಾಗುತ್ತೆ. ಆ ಸಂಜೆ ಅವನು ಮತ್ತು ಅವನ ಫ್ಯಾಮಿಲಿ ಚಾರ್ಲಿ ಗೆಮ್ಮನ ಜೊತೆಗೆ ಡಿನ್ನರ್ಗೆ ಹೋಗ್ತಾರೆ. ಅವಳ ನೆಕ್ಕಲ್ಲಿ ಲವ್ ಬೈಟ್ ನೋಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಾರ್ಟಿನ್ ಸ್ಟೀಫನ್ನ ಮೀಟ್ ಮಾಡ್ತಾನೆ. ಸ್ಟೀಫನ್ ಅವನ ಸ್ಟಡೀಸ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಮಾರ್ಟಿನ್ ಅವನ ಗರ್ಲ್ ಫ್ರೆಂಡ್ಗೆ ಹೇಳ್ಕೊಡೋಕ್ಕೆ ಹೇಳ್ತಾನೆ. ಆಮೇಲೆ ಸ್ಟೀಫನ್ ಗೆಮ್ಮನ್ನ ಇನ್ವೈಟ್ ಮಾಡ್ತಾನೆ. ಮಾರ್ಟಿನ್ ಅಡಗಿಕೊಳ್ತಾನೆ. ಅವರಿಬ್ಬರು ಇಂಟಿಮೇಟ್ ಆಗ್ತಾರೆ. ಅದನ್ನು ನೋಡಿ ಮಾರ್ಟಿನ್ಗೆ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಇದು ರೆಗ್ಯುಲರ್ ಆಗಿ ನಡೆಯೋಕ್ಕೆ ಶುರುವಾಗುತ್ತೆ. ಸ್ವಲ್ಪ ದಿನದ ನಂತರ ಗೆಮ್ಮ ಮಾರ್ಟಿನ್ ಬೇಕರಿಗೆ ಬ್ರೆಡ್ ತೊಗೊಳಕ್ಕೆ ಬರ್ತಾಳೆ. ಆದರೆ ಹೋಗಬೇಕಿದ್ದಾಗ ಬ್ರೆಡ್ ತೊಗೊಂಡು ಹೋಗೋದು ಮರೀತಾಳೆ. ಮಾರ್ಟಿನ್ ಬ್ರೆಡ್ ಕೊಡೋಕೆ ಅವಳ ಮನೆಗೆ ಹೋಗ್ತಾನೆ. ಮನೆ ರೀಚ್ ಆದಾಗ ಅಲ್ಲಿ ಏನೋ ಶಬ್ದ ಕೇಳುತ್ತೆ. ವಿಂಡೋಯಿಂದ ನೋಡಿದಾಗ ಸ್ಟೀಫನ್ ಮತ್ತು ಗೆಮ್ಮ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಸ್ಟೀಫನ್ಗೆ ಗೆಮ್ಮ ಐ ಲವ್ ಯು ಅಂತ ಹೇಳ್ತಾಳೆ. ಈ ಸರಿ ಮಾರ್ಟಿನ್ಗೆ ಕೋಪ ಬರುತ್ತೆ. ಒಂದಿನ ಅವರು ರೊಮ್ಯಾನ್ಸ್ ಮಾಡ್ತಿದ್ದ